ತಮಿಳುನಾಡಿನ ಕರೂರ್ನಲ್ಲಿ ನಡೆದಂತಹ ಕಾಲ್ತುಳಿತ ದುರಂತ ಪ್ರಕರಣ 40 ಮಂದಿ ಮೃತರಾಗಿದ್ದಾರೆ. ಇತ್ತ ಏರ್ಪೋರ್ಟ್ ಮೂಲಕ ನಟ ವಿಜಯ್ ಪಲಾಯನ ಮಾಡಿದ್ದಾರೆ. ತಿರುಚಿ ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ವಿಜಯ್. ಬಂಧನ ಭೀತಿಯಿಂದ ಏರ್ಪೋರ್ಟ್ ಮೂಲಕ ಪಲಾಯನ ಆಗಿರುವಂತಹ ಸರ್ವ ಸಾಧ್ಯತೆಗಳು ಕೂಡ ಇದೆ. ಬ್ಲಾಕ್ ಕಾರ್ನೊಂದಿಗೆ ಏರ್ಪೋರ್ಟ್ಗೆ ಎಂಟ್ರಿ ಆಗಿದ್ದಾರೆ ವಿಜಯ್. ಅವರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಕೊಂಡಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಲು ನಿರಾಕರಣೆಯನ್ನ ತೋರಿದ್ದಾರೆ ವಿಜಯ್. ಅವರೊಬ್ಬ ನಟನಾಗಿ ಈ ರೀತಿ ಮಾಡಿದಿದ್ರೆ ಜನ ಅದನ್ನ ಹಾಗೆ ನೋಡ್ಕೊಳ್ತಾ ಇದ್ರು. ಆದ್ರೆ ನೀವೀಗ ಕೇವಲ ನಟ ಅಲ್ಲ, ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ. ಮುಂದೆ ತಮ್ಮ ಟಿವಿಕೆ ಪಕ್ಷದ ಮೂಲಕ ತಮಿಳುನಾಡಿನ ರಾಜ್ಯಭಾರವನ್ನು ಆಳಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಹೊಂದಿದ್ದೀರಿ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಪಲಾಯನ ಮಾಡೋದಿದೆಯಲ್ಲ, ಇದನ್ನ ಯಾರು ಕೂಡ ಒಪ್ಪಲ್ಲ. ಇದ್ದು ಅದನ್ನ ನಿಭಾಯಿಸಬೇಕು, ಏನೇ ಬರಲಿ ಅದನ್ನ ಫೇಸ್ ಮಾಡಬೇಕು. ಅದು ಒಬ್ಬ ನಾಯಕನಿಗಿರ್ತಕ್ಕಂತಹ ಗುಣ. ಆದ್ರೆ ಇಲ್ಲಿ ವಿಜಯ್ ಅದನ್ನ ತೋರ್ಪಡಿಸ್ತಾ ಇಲ್ಲ. ಇವತ್ತು ಜನರಿಗೆ ನಿಮ್ಮ ಮೇಲೆ ನೇರ ಕೋಪ ಇಲ್ಲದೆ ಇರಬಹುದು, ಆದರೆ ನಿಮ್ಮ ನಡವಳಿಕೆಯಿಂದಾಗಿ ಆ ಕೋಪಕ್ಕೆ ತಿರುಗೋದಕ್ಕೆ ಕ್ಷಣ ಮಾತ್ರ ಸಾಕು. ನಮ್ಮ ಜೊತೆಗೆ ನಿಲ್ಲಿಲ್ಲ ಅಂತ ನಾವು ಎಷ್ಟೋ ಕಡೆಯಲ್ಲಿ ನೋಡಿರ್ತೀವಿ. ನೆರೆ ಆಗಿರುತ್ತೆ, ಮತ್ತೊಂದಾಗಿರುತ್ತೆ, ಜನ ನಮ್ಮ ನಾಯಕರುಗಳು ಬರಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಯಾಕೆ ಅಂದ್ರೆ ಇಂತಹ ಕ್ಷಣದಲ್ಲಿ ನಮ್ಮ ಜೊತೆಗೆ ಇರಬೇಕು ಅನ್ನುವಂತಹ ನಿರೀಕ್ಷೆ ಅದು. ಆ ಪ್ರವಾಹ ಇನ್ನೊಂದನ್ನ ಜನನಾಯಕರು ತರಿಸಿರ್ತಾರೆ ಅಂತ ಯಾರು ಕೂಡ ಅನ್ನಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಒಬ್ಬ ಜನನಾಯಕನಾಗಿ ಇರಬೇಕು, ಜನರ ಮಧ್ಯೆ ಇರಬೇಕು ಅನ್ನೋನು ಯಾವತ್ತೂ ಕೂಡ ಈ ರೀತಿ ಪಲಾಯನ ಮಾಡಲ್ಲ. ಬಟ್ ಬಂಧನ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಹೇಡಿಯಾಗಿ ಈ ರೀತಿ ತಲೆಮರೆಸ್ಕೊಳ್ತಾರ? ಅದು ಕೂಡ ಏನು ರಿಯಾಕ್ಟ್ ಮಾಡಿದೆ? ತಮ್ಮಿಂದ ಆಗಿರುವಂತಹ ಡೆತ್ ಅನ್ನೋದ್ರ ಪಶ್ಚಾತ್ತಾಪ ಬೇಡವಾ ಅವ್ರಿಗೆ? ಖಂಡಿತವಾಗ್ಲೂ ನೀವು ಆಗಲೇ ಒಂದು ಮಾತು ಸರಿಯಾಗಿ ಹೇಳಿದ್ರಿ. ಈಗ ನಟ ವಿಜಯ್ ಕೇವಲ ನಟರಾಗಿಲ್ಲ, ಅವರೊಬ್ಬ ರಾಜಕಾರಣಿಯಾಗಿದ್ದಾರೆ. ಜನಸೇವೆಯನ್ನು ಮಾಡಬೇಕು, ತಮಿಳುನಾಡನ್ನ ನಾನು ಭಾಳ ಅಭಿವೃದ್ಧಿ ಮಾಡಿಬಿಡ್ತೀನಿ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ದಾರೆ. ರಾಜಕೀಯ ಪಕ್ಷವನ್ನು ಕಟ್ಟಿದ ಮೇಲೆ ಜನರ ನಡುವೆ ಇದ್ದು ಜನರ ನೋವುಗಳಿಗೆ, ಕಷ್ಟಗಳಿಗೆ, ಸುಖಗಳಿಗೆ ಸ್ಪಂದಿಸಬೇಕಾದಂತಹ ಮೂಲಭೂತ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ತಾವು ಆಯೋಜಿಸಿದ ಕಾರ್ಯಕ್ರಮದಲ್ಲೇ 40 ಜನ ಈಗ ಹೆಚ್ಚು ಕಡಿಮೆ ಸಾವನ್ನಪ್ಪಿದ್ದಾರೆ. ಆ ಒಂದು ಘಟನೆಗೆ ಕನಿಷ್ಠವಾಗಿ ಸ್ಪಂದಿಸುವಂತಹ ಗುಣವು ನಟ ವಿಜಯ್ ಅವರಿಗೆ ಇರಲಿಲ್ವಾ, ಅಥವಾ ಬಂಧನದ ಭೀತಿಯಿಂದ ಅವರು ಅಲ್ಲಿಂದ ಪಲಾಯನ ಮಾಡುವಂಥ ಪ್ರಯತ್ನ ಮಾಡಿದ್ರ ಅನ್ನುವಂಥ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಅವರು ಕರೂರಿನಿಂದ ತಿರುಚಿಗೆ ತೆರಳಿ, ತಿರುಚಿಯಿಂದ ಈಗ ಅವರು ಚೆನ್ನೈಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಯಾಕಿಷ್ಟು ಆತುರದಲ್ಲಿ ಅವರು ಪಲಾಯನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ. ಅಲ್ಲಿ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಸರಿಯಾದ ಉತ್ತರವನ್ನು ಕೂಡ ಅವರು ಕೊಟ್ಟಿಲ್ಲ. ಅಷ್ಟು ಅವಸರದಲ್ಲಿ ಹೋಗುವಂಥ ನೆಸೆಸಿಟಿ ಏನಿತ್ತು ಅನ್ನುವಂಥದ್ದು, ತಮ್ಮದೇ ಕಾರ್ಯಕ್ರಮದಲ್ಲಿ ಆಗಿರುವಂಥ ಅವಘಡ ಆಗಿರುವಂಥ ಹಿನ್ನೆಲೆಯಲ್ಲಿ ತಮ್ಮದೇ ನೇತೃತ್ವದಲ್ಲಿ ಇಡೀ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಇವತ್ತು ಒಂದು ದಿನ ಕಾದು ನಾಳೆ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನು ಮಾತನಾಡಿಸ್ಕೊಂಡು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಬಹುದಾಗಿತ್ತು. ಆದರೆ ಇದು ಯಾವುದನ್ನೂ ಕೂಡ ಮಾಡದೆ ಇಲ್ಲಿ ಕಷ್ಟದಲ್ಲಿ ಬಿದ್ದು ಜನ ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಕುಟುಂಬಸ್ಥರನ್ನ ಕಳ್ಕೊಂಡು ಜನರು ಆಕ್ರಂದನದ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ಯಾವ ನೋವುಗಳಿಗೂ ಸ್ಪಂದಿಸದೆ ನಟ ವಿಜಯ್ ಪಲಾಯನ ಮಾಡೋದ್ರ ಬಗ್ಗೆ ಈಗ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇರುವಂಥದ್ದು. ಜನಾಕ್ರೋಶ ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ನಟ ವಿಜಯ್ ಈಗ ಯಾಕೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡಿರುವಂಥದ್ದು. ದಿವ್ಯಾ.